ರಾಮದೇವರು ನನಗೆ ಇಷ್ಟಲ್ಲಪ್ಪ. ವೇದವ್ಯಾಸದೇವರು ರಾಮದೇವರು ಆರಾಮ. ಎರಡು ಕೈನಲ್ಲಿ ಹಿಂದಿನ ಕೈ ಯಾಕೆ ಹೋಗಿದ್ಯೋ ಅವ್ರು ಮಾಡಿದ್ರು. ನಾನು ನೋಡಿಲ್ಲ ಅದನ್ನ. ಎಲ್ಲಿಂದ ಬರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡೋದೇ ಕಷ್ಟ. ಎಲ್ಲಿಂದ ಬರುತ್ತೆ, ಇಲ್ಲಿ ಬರುತ್ತೋ. ಅದೇ 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 ಯಾವ್ದೋ ಎರಡು ಕೈ ನಾಲ್ಕು ಕೈ ನೋಡ್ಬಿಟ್ಟಿದ್ದೆ ಒಂದ್ಸತಿ ಅಲ್ವಾ, ಗೊತ್ತಾಗತ್ತೆ. ನಾವು ನೋಡಿಲ್ಲ ಅದನ್ನ. ಅಲ್ಲ, ಅವ್ರು ಕೆಲವೊಬ್ಬರಿಗೆ 6 ಬೆರಳೆಲ್ಲ ಇರುತ್ತಲ್ಲ, ಅವ್ರು ನೋಡಿದ್ರೆ ಒಂಥರ ಆಗುತ್ತೆ. ಇದೇನೋ ಬೇರೆ ತರ ಇದೆ. ಆ ತರದ್ದು ಈ ಸಹಜವಾದ ಮನುಷ್ಯರಲ್ಲಿ ನೋಡಿದ್ರೆ ಅದು ಕರೆಕ್ಟ್ ಆಗಿ ಪಿಕ್ಚರ್ ಇಮ್ಯಾಜಿನೇಷನ್ ಬರುತ್ತೆ. ಇಲ್ಲ ಅಂದ್ರೆ ಕೇವಲ 2 ಕೈನದ್ದೇ ನಮಗೆ ಅಭ್ಯಾಸ, 4 ಕೈಯನ್ನು ನಾವು ನೋಡಿಲ್ಲ. ಹೀಗಾಗಿ ಸದ್ಯಕ್ಕೆ 2 ಕೈ ಚಿಂತನೆ ಮಾಡ್ತಾ ಇರೋದು. ಆಮೇಲೆ ನೋಡೋಣ. ನಮ್ಮ ಎರಡನೇ ಅಕ್ಕಂಗೆ ಕೈಲಿ 6 ಬೆರಳು, 6 ಬೆರಳು ಇತ್ತು ನನಗೆ. ಕರೆಕ್ಟ್ ಆಗಿ ಇರೋದಿಲ್ಲ ಅದು. ಒಂಚೂರೇ 4 ಬೆರಳು ಒಂದು ಕಡಿಮೆ ಇತ್ತು. ಅದು ಅವಾಗ ಏನಾಗುತ್ತೆ, ಇದಾಗ್ಬಿಡುತ್ತೆ. ಇಮ್ಯಾಜಿನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. 2 ಕೈ 6 ಬೆರಳು ಒಂಚೂರೇ ಇಳಿಸಿಕೊಂಡು 4 ಬೆರಳು ಇತ್ತು. ಪೂರ್ತಿ ಹೀಗೆ ಇತ್ತು 4 ಬೆರಳು. 9 ಒಟ್ಟು 2 ಸರಿ. ಅದಕ್ಕೆ ಅವ್ರನ್ನ ಗಂಡು ನೋಡ್ಬೇಕಾದ್ರೆ ಕೈ ಸರಿಯಾಗಿದೆಯಲ್ಲ ಅಂತ ನೀರು ಸೇರಿಸಿ ತೋರಿಸಿ. ಅಯ್ಯೋ ಅವನಪ್ಪ, ಅವನೆಲ್ಲ ಏನು ಪರೀಕ್ಷೆಗಳಪ್ಪ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನಿಯಃ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಈ ಭಾಗವನ್ನ ನಾನು ಮೂಲ ಹೇಳ್ತೇನೆ, ಆಯ್ತಾ? ವ್ಯಾಖ್ಯಾನದ ವಿಷಯಗಳನ್ನು ತಂದುಬಿಟ್ಟಿರ್ತೇನೆ, ಆದರೆ ಅದನ್ನು ಓದಲಿಕ್ಕೆ ಹೋಗಲ್ಲ. ನಮ್ಮ ದೃಷ್ಟಿ ಈಗ ಯಾವುದಾದ್ರೂ ಉಪನಿಷತ್ತಿಗೆ ಆಗುವಾಗ ವಿಸ್ತಾರವಾಗಿ ಯೋಚನೆ ಮಾಡೋಣ. ಇದಕ್ಕೆ ನಮ್ಮ ಗುರುಗಳ ವ್ಯಾಖ್ಯಾನ ನಿರ್ಣಯ ಚಂದ್ರಿಕಾ ಒಂದೇ ಒಂದು ಪಂಕ್ತಿ ಈಗ ಹೇಳ್ತೇನೆ ನೋಡಿ. ಮಾಯಾವಾದದ ಕಾನ್ಸೆಪ್ಟ್ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಅವರು 3 ತರಹ ಸತ್ ಅಂತಾರೆ: ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಅಂತ. ಪ್ರಾತಿಭಾಸಿಕ ಅಂದರೆ ತೋರತ್ತೆ, ಇರಲ್ಲ. ವ್ಯಾವಹಾರಿಕ ಅಂದರೆ ಬಳಸಲಿಕ್ಕಾಗತ್ತೆ, ವಿ ಕ್ಯಾನ್ ಯೂಸ್, ಬಟ್ ಇಟ್ ಈಸ್ ನಾನ್ ಎಕ್ಸಿಸ್ಟೆಂಟ್, ಅದು ಇಲ್ಲ. ಪಾರಮಾರ್ಥಿಕ ಅಂತಂದ್ರೆ ಇಟ್ ಈಸ್ ಎಕ್ಸಿಸ್ಟೆಂಟ್ ಬಟ್ ಇನ್ವಿಸಿಬಲ್, ಅದು ಕಾಣೋಲ್ಲ ಆದರೆ ಇದೆ. ಕಾಣಲ್ಲ ಅಂದ್ರೇನು? ಯಾವ ಅನುಭವಕ್ಕೂ ಬರೋಲ್ಲ, ಮುಟ್ಲಿಕ್ಕಾಗಲ್ಲ, ಮೂಸ್ಲಿಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ, ಯಾವುದಕ್ಕೂ ಆಗಲ್ಲ. ಈ ರೀತಿ 3 ತರಹದ ವಸ್ತು ಇದೆ ಸತ್ತಂದ್ರು. ಅದಕ್ಕೆ ಭೇದ ಇಲ್ಲ ಅಂದರೆ ಏನರ್ಥ? ಪಾರಮಾರ್ಥಿಕವಾಗಿ ಇಲ್ಲ, ವ್ಯಾವಹಾರಿಕ ಅಸ್ತಿ. ವ್ಯವಹಾರಕ್ಕೆ ಗೋಚರ. ವ್ಯವಹಾರ ಅಂದ್ರೇನು? ಮಾತು, ದೈಹಿಕ ಕ್ರಿಯೆ ಎಲ್ಲ ಸೇರಿ ವ್ಯವಹಾರ ಅಂತ ಕರೀತಾರೆ. ವ್ಯಾವಹಾರಿಕವಾಗಿದೆ ಅಂದರೆ ಏನು? ನಮ್ಮ ದೇಹ, ಮನಸ್ಸು ಇತ್ಯಾದಿಗಳಿಗೆ ಗೋಚರವಾಗತ್ತೆ ಭೇದ, ಆದರೆ ಇಲ್ಲ. ಪಾರಮಾರ್ಥಿಕವಾಗಿ ಇಲ್ಲ, ವ್ಯಾವಹಾರಿಕವಾಗಿದೆ. ಈಗ ನೋಡಿ ಆ ಪಂಕ್ತಿಯನ್ನ: ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸೋಸ್ತಿ. ವ್ಯಾವಹಾರಿಕವಾದ ಭೇದವಿದೆ, ಪಾರಮಾರ್ಥಿಕವಾಗಿ ಭೇದಾಭಾವವೇ ಇದೆ. ಇತಿ ನವಾಚ್ಯಂ, ಅಲ್ಲಿಗನ್ವಯ. ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕ ಸಹ ಅಸ್ತಿ ಇತಿ ನವಾಚ್ಯಂ. ಸದಸದ್ವೈಲಕ್ಷಣ್ಯೇ ಪ್ರಮಾಣಾಭಾವಾತ್. ಮಿಥ್ಯಾ ಅಂದರೆ ಏನು? ಮಿಥ್ಯಾ ಅಂದರೆ ಸುಳ್ಳು ಅಂದ್ಬಿಡ್ತೀವಿ. ಮಿಥ್ಯಾ ಅಂದರೆ ಸುಳ್ಳಲ್ಲ.
ಅವ್ರದ್ದೇ ಆದ ಟೆಕ್ನಿಕಲ್ ಟರ್ಮ್ ಇದೆ. ವಿಂಡೋ ಅಂದರೆ ಹೇಗೆ ಕಿಟಕಿ ಅಲ್ವೋ ಸಾಫ್ಟ್ವೇರ್ನವರ ಪ್ರಕಾರ, ಇನ್ಸೆಕ್ಟ್ ಅಂತಂದರೆ ಹೇಗೆ ಹುಳ ಅಲ್ವೋ ಅವರ ಪ್ರಕಾರ, ಆ್ಯಪಲ್ ಅಂತಂದರೆ ಹೇಗೆ ಹಣ್ಣಲ್ವೋ ಅವರ ಪರಿಭಾಷೆಯಲ್ಲಿ, ಹಾಗೆ ಮಿಥ್ಯಾ ಅಂದರೆ ಸುಳ್ಳಲ್ಲ. ಪ್ಯೂರ್ಲಿ ಇಟ್ ಇಸ್ ಟೆಕ್ನಿಕಲ್ ಟರ್ಮ್. ಏನು ಸದಸದ್ವಿಲಕ್ಷಣಂ ಅಂತ. ಸತ್ ಅಂತಂದರೆ ಎಕ್ಸಿಸ್ಟೆಂಟ್ ಅಂತ ಇಟ್ಕೊಳ್ಳಿ. ಇಟ್ ಈಸ್ ನಾನ್ ಎಕ್ಸಿಸ್ಟೆಂಟ್. ವರ್ಲ್ಡ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಎಕ್ಸಿಸ್ಟೆಂಟ್ ನಾರ್ ಎಕ್ಸಿಸ್ಟೆಂಟ್, ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್. ಇದೆ ಅಂತನೂ ಯಾವುದನ್ನು ಹೇಳಲಿಕ್ಕೆ ಬರಲ್ವೋ, ಇಲ್ಲ ಅಂತನೂ ಯಾವುದನ್ನು ಹೇಳಲಿಕ್ಕೆ ಬರಲ್ವೋ, ಅದು ಮಿಥ್ಯಾ. ಮಿಥ್ಯಾ ಅಂದರೆ ಈಗ ಸುಳ್ಳಲ್ಲ. ಮಿಥ್ಯಾ ಅಂದರೆ ಸುಳ್ಳಲ್ಲ. ಮತ್ತೆ ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್. ಇದೆ ಅಂತನೂ ಹೇಳಲಿಕ್ಕೆ ಬರಲ್ಲ, ಇಲ್ಲ ಅಂತನೂ ಹೇಳಲಿಕ್ಕೆ ಬರಲ್ಲ. ಅದು ಪಾರಮಾರ್ಥಿಕ ವ್ಯವಹಾರಿಕ ಕೂರ್ಸಕ್ಕೋಸ್ಕರ ಈ ಡೆಫಿನೇಷನ್. ಹೌದೌದೌದು. ವ್ಯಾವಹಾರಿಕವಾಗಿ ಇದೆ. ವ್ಯಾವಹಾರಿಕ ಅಂದ್ರೆ ಏನು? ಮಿಥ್ಯಾ. ಮಿಥ್ಯಾ ಅಂದ್ರೆ ಏನು? ಹೀಗೆ. ಸೊ ಜಗತ್ತು ಮಿಥ್ಯಾ ಅಂದರೆ ಜಗತ್ತು ಸುಳ್ಳು ಅಂತ ಅವ್ರು ಹೇಳ್ತಾ ಇಲ್ಲ. ಅಂತಿಮವಾಗಿ ಅದೇ ಅಭಿಪ್ರಾಯ ಹೊರಡಬಹುದು ವಿಚಾರ ಮಾಡಿದಾಗ, ಆದರೆ ಹೇಳುವಾಗಂತೂ ಈ ರೀತಿ ಹೇಳೋದು ಅಲ್ವಾ? ಸದಸದ್ವೈಲಕ್ಷಣ್ಯೇ ಪ್ರಮಾಣಾಭಾವಾತ್ ಅಸತ ಖ್ಯಾತ್ಯಯೋಗಾದಿತಿ ವದತಃ ಅಸತ ಖ್ಯಾತಿರಭುನ್ನವ. ಅವ್ರದ್ದೊಂದು ವಾದ ಇದೆ. ಯಾಕೆ ನೀವು ಜಗತ್ತನ್ನು ಹೀಗೆ ಹೇಳಬೇಕು? ನೋಡಿ, ಜಗತ್ತು ಏನಿದೆ ಅದೊಂದು ಮಧ್ಯದ ಸ್ಟೇಜಲ್ಲಿದೆ. ನಾವು ಹೇಳಿದ್ವಲ್ಲ, ಈಗ ಜಗತ್ತನ್ನು ಅಸತ್ತಂತ ನಾವು ಹೇಳ್ತಾ ಇಲ್ಲ. ವಿ ಡೋಂಟ್ ಸೇ ವರ್ಲ್ಡ್ ಈಸ್ ನಾನ್ ಎಕ್ಸಿಸ್ಟೆಂಟ್ ಬಿಕಾಸ್ ಇಟ್ ಈಸ್ ನೋನ್. ನಾವು ಅದನ್ನು ತಿಳ್ಕೊಂಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಅಸತ್ ಆಗಿದ್ದರೆ ಜಗತ್ತು ಕಾಣಲೇಬಾರದಿತ್ತು. ಎವರಿವನ್ ಕ್ಯಾನ್ ನೋ, everyone can have an experience on it. That's why world is, you cannot say non-existent. ಹೌದಾ? ಹಾಗಾದರೆ ಎಕ್ಸಿಸ್ಟೆಂಟ್ ಅಂತ ಒಪ್ಕೊಳ್ಳೋಣ ಅಂದರೆ ಆಫ್ಟರ್ ರಿಯಲೈಸೇಷನ್, ಸಾಕ್ಷಾತ್ಕಾರ ಆದಮೇಲೆ ಯು ವಿಲ್ ಕಮ್ ಟು ನೋ ದಟ್ ವರ್ಲ್ಡ್ ವಾಸ್ ನಾಟ್ ಎಕ್ಸಿಸ್ಟೆಂಟ್. ಜಗತ್ತು ಇರಲಿಲ್ಲ ಅಂತ ನೀನು ಅರ್ಥ ಮಾಡ್ಕೋತೀಯ. ಅದರಿಂದಾಗಿ ಜಗತ್ತು ಕಾಣುತ್ತೆ, ಇಲ್ಲ, ಹೀಗೆ ಅರ್ಥ ಮಾಡ್ಕೋಬೇಕು. ಇದನ್ನೇ ನಾವು ಮಿಥ್ಯಾ ಅಂತ ಅನ್ನೋದು. ಆ ಆಚಾರ್ಯರು ಏನು ಮಾಡಿದ್ರು? ಎರಡು ದಳವನ್ನು ತಗೊಂಡ್ರು. ಆಚಾರ್ಯರು ಎರಡು ದಳವನ್ನು ತಗೊಂಡ್ರು. ಅವ್ರು ಏನು ಹೇಳ್ತಾ ಇದ್ದದ್ದು? ಜಗತ್ತು ಸತ್ ಅಲ್ಲ. ಯಾಕೆಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಜಗತ್ತು ಇರಲಿಲ್ಲ ಅಂತ ಜ್ಞಾನ ಬರುತ್ತೆ. ಇದು ಒಂದು. ಬ್ರಹ್ಮನನ್ನು ನೋಡಿ ಜಗತ್ತು ಅಂತ ಅಂದುಕೊಂಡು ಇದನ್ನು ಬಳಸ್ತಾ ಇದ್ದೇವೆ, ಹೀಗಾಗಿ ಇದು ಅಸತ್ತಲ್ಲ. ಇದು ಎರಡು ಅವರ ವಾದ. ಅಂದ್ರೆ ಇದು ಕನಸಿನ ರೀತಿ ಅಂತ ಹೇಳುದಿಲ್ಲ. ಇವಾಗ ಕನಸಿನಲ್ಲಿ ಅವರು ಆಯ್ತು ಅಲ್ಲ, ಅವ್ರು ಹೇಳ್ತಾ ಇರೋದು. ಅವರು ಕನಸನ್ನ ಒಪ್ಪಲ್ಲ. ಕನಸು ಬಿಡಿ. ಇವಾಗ ಸತ್ ಅಸತ್ ವೈಲಕ್ಷಣ್ಯ ಅಂತ ಹೇಳೋದನ್ನ, ಇವಾಗ ಕನಸಲ್ಲಿ ನನಗೆಲ್ಲ ಅನುಭವ ಆಯ್ತು, ಒಂದು ಪ್ರಪಂಚದ ಬಗ್ಗೆ ಎಲ್ಲ ಅನುಭವ ಆಯ್ತು, ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ಎಚ್ಚರ ಆಯ್ತು. ಎಚ್ಚರ ಆದ ತಕ್ಷಣ ಅದೇನು ಇಲ್ಲ ಅಂತ ಗೊತ್ತಿಲ್ಲ. ಹಾಗೆ ಹೇಳಬಹುದು. ಇದು ನಮ್ಮ ರಮೇಶ್ ಅವರು ಹೇಳಿದ್ದು ಕನಸಿನ ತರಹ ಅಂತ ಹೇಳ್ಬಹುದಾ ಅಂತ. ಇವ್ರು ಹೇಳಿದ್ದನ್ನ ಯೋಗ ವಾಸಿಷ್ಠದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ.
ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ. ಆ ಯೋಗ ವಾಸಿಷ್ಠ ಅನ್ನುವ ಗ್ರಂಥ ಕೇವಲ ಮಾಯಾವಾದವನ್ನು ಹೇಳಲಿಕ್ಕಾಗಿ ರಾಮಾಯಣವನ್ನು ಬಳಸಿಕೊಂಡ ಗ್ರಂಥ. ಇವ್ರಿಗೆ ವಾಸಿಷ್ಠ ರಾಮಾಯಣ ಅಂದರೆ ಅದೇ. ಅಲ್ಲಿ ತನ್ನನ್ನು ತಾನು ಪೂಜೆ ಮಾಡ್ಕೊಳ್ತಾ ಇದ್ದ ಅಂತ ಉಂಟು. ಅಲ್ಲಿ ಅಭೇದದ ದೃಷ್ಟಿಯಿಂದ ಹೇಳ್ತಾ ಇರೋದು. ಅದನ್ನು ಬೇರೆ ಯಾವುದಕ್ಕೂ ಬಳಸಬಾರದು ವಾಸಿಷ್ಠ ರಾಮಾಯಣವನ್ನು. ಏನು ಮಾಡೋದು, ಬಳಸ್ಬಿಡ್ತಾರೆ. ಹೇಳಲಿಕ್ಕಿಲ್ಲ, ಬಿಡಲಿಕ್ಕಿಲ್ಲ. ಇರಲಿ, ಸರಿಸುಮಾರು ಇದೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅರ್ಥ ಮಾಡಿಸ್ಲಿಕ್ಕೆ ಈ ಉದಾಹರಣೆಯನ್ನು ಹೇಳಿರೋದುಂಟು. ಆದರೆ ಕನಸನ್ನು ವ್ಯಾವಹಾರಿಕ ಸತ್ಯತ್ವದಲ್ಲಿಯೂ ಸೇರಿಸಿಲ್ಲ ಅವರು. ಉದಾಹರಣೆಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಕನಸನ್ನು, ಆದರೆ ವ್ಯಾವಹಾರಿಕ ಸತ್ಯ ಅಂತ ಕನಸನ್ನು ಒಪ್ಪಿಲ್ಲ. ಮಾಯಾವಾದದಲ್ಲಿ ಈ ಥರದ ಗೊಂದಲಗಳು ಸಾಕಷ್ಟುಂಟು. ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅವ್ರು ಯಾವ ಉದಾಹರಣೆ ಕೂಡ ಕೊಡ್ತಾರೆ. ಆದರೆ ಆ ಉದಾಹರಣೆಯ ಸ್ವರೂಪ ಏನು, ಉದಾಹಾರ್ಯವಾದದ್ದು ಅದರ ಸ್ವರೂಪ ಏನು ಅಂತ ಕೇಳಿದ್ರೆ ಕಷ್ಟ ಉಂಟು. ಮತ್ತು ಈ ಪರಿಭಾಷೆಗಳ ಜಾರ್ಗನ್ನಲ್ಲಿ ಬೀಳ್ತಾರೆ. ಈ ಟೆಕ್ನಿಕಲ್ ಟರ್ಮ್ ಅಂತನ್ನುವ ಒಂದು ಕ್ಲೀಶೆ ಇದೆಯಲ್ಲ, ಅದು ಭಾರೀ ತಲೆನೋವು. ಇರಲಿ, ಸದಸದ್ವೈಲಕ್ಷಣ್ಯೇ ಮಾನಾಭಾವಾತ್. ಆಚಾರ್ಯರು ಹೇಳಿದ್ರು ಆ ತರಹದ ಒಂದು ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ನೈದರ್ ಎಕ್ಸಿಸ್ಟೆಂಟ್ ನಾರ್ ಎ ನಾನ್ ಎಕ್ಸಿಸ್ಟೆಂಟ್ ಅಂತನ್ನುವ ಒಂದು ವಸ್ತುವನ್ನು ತೋರಿಸಿಬಿಡಿ ನೋಡೋಣ. ನೀವು ಈ ಜಗತ್ತನ್ನು ನೀವು ಹಂಗೆ ಹೇಳ್ತಾ ಇದ್ದೀರಾ, ಆದರೆ ನಿಮಗೆ ಹಾಗೆ ಅನುಭವಕ್ಕೆ ಬಂದಿದೆಯಾ? ಈಸ್ ಇಟ್ ಯುವರ್ ಎಕ್ಸ್ಪೀರಿಯನ್ಸ್ ದಟ್ ವರ್ಲ್ಡ್ ಈಸ್ ನಾಟ್ ಎಕ್ಸಿಸ್ಟೆಂಟ್ ನೈದರ್ ನಾನ್ ಎಕ್ಸಿಸ್ಟೆಂಟ್ ಅಂತ? ನಮಗೆ ಮಿಥ್ಯಾ ಅಂತ ಕನ್ವೆ ಮಾಡಲಿಕ್ಕೆ ನೀವು ಹೇಳ್ತಾ ಇರಬಹುದು, ಆದರೆ ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಯಾಕೆ ಅಂದ್ರೆ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿಲ್ಲ. ಬ್ರಹ್ಮ ಸಾಕ್ಷಾತ್ಕಾರ ಆದವರು ಯಾರು ಹೇಳಲಿಲ್ವಲ್ಲ. ಬ್ರಹ್ಮ ಸಾಕ್ಷಾತ್ಕಾರ ಆದವರಿಗೆ ಈ ಪ್ರಪಂಚವೇ ಇಲ್ಲ ಅವ್ರ ಪ್ರಕಾರ. ಭ್ರಮೆ ಅಂತಾಯ್ತು. ನಿಮಗೆ ಅನುಭವ ಇಲ್ಲದೆ ಹೇಗೆ ಹೇಳಿದ್ರಿ? ಯಾರಿಗೆ ಹೇಳಿದ್ರಿ? ಈ ಪ್ರಶ್ನೆಯನ್ನು ರಾಮಾನುಜರು ಶಂಕರರಿಗೆ ಮಾಡಿದ್ರು. ಸಾಕ್ಷಾತ್ಕೃತ ಪರಬ್ರಹ್ಮವ ಏವಂ ವದಸಿ ಅಸಾಕ್ಷಾತ್ಕೃತ ಪರಬ್ರಹ್ಮವ ಅಂತ ಕೇಳಿದ್ರು ಅವರು ಗೀತಾ ಭಾಷ್ಯದಲ್ಲಿ. ನಿಮಗೆ ಸಾಕ್ಷಾತ್ಕಾರ ಆಗಿದೆಯೋ ಆಗಿಲ್ವೋ? ಆಗಿದೆ ಹೇಳ್ತಾ ಇದ್ದೀನಿ ಅಂದರೆ ಅದು ನಾವು ನಂಬೋ ಮಾತ್ರ ಅಲ್ಲ. ಆಗಿಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆಗಿಲ್ಲದೆ ಇರೋದನ್ನ ಹೆಂಗೆ ಹೇಳ್ತೀರಾ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಇವೆರಡನ್ನೂ ಒಪ್ಲಿಕ್ಕೆ ಬರಲ್ಲ ಅಂತಾರೆ. ಯಾರಿಗೆ ಹೇಳ್ತಾರೆ? ಈ ಎಲ್ಲ ಹಿನ್ನೆಲೆಯಲ್ಲಿ ಸದಸದ್ವೈಲಕ್ಷಣ್ಯೇ ಪ್ರಮಾಣಾಭಾವಾತ್. ಈ ಸದಸದ್ವಿಲಕ್ಷಣ ಅನ್ನಲಿಕ್ಕೆ ಅವರು ಎರಡು ತರ್ಕಗಳನ್ನು ಇಟ್ಟಿದ್ರು. ಏನು? ಅಸತ್ತು ಗೋಚರ ಆಗಲ್ಲ, ಅಸತ್ತನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಜಗತ್ತು ಅಸತ್ತಲ್ಲ. ಯಾಕೆ? ನೀವು ತಿಳ್ಕೊತಾ ಇದ್ದೀರಾ ಅಂತ. ಹೌದಾ ಅಂದ್ರು ಆಚಾರ್ಯ. ಅಸತ್ತನ್ನು ತಿಳ್ಕೊಳ್ಳಿಕ್ಕಾಗಲ್ಲ, ಜಗತ್ತನ್ನು ತಿಳ್ಕೊಳ್ತಾ ಇದ್ದೀವಿ, ಅದರಿಂದಾಗಿ ಜಗತ್ತು ಅಸತ್ತಲ್ಲ. ಇದಲ್ವಾ ನಿಮ್ಮ ವಾದ? ಒಪ್ಕೊಂಡೆ. ಅಸತ್ತಾದರೆ ತಿಳ್ಕೊಳ್ಳಿಕ್ಕಾಗಲ್ಲ ನಿಮ್ಮ ವಾದ. ನಾನು ಕೇಳ್ತಾ ಇದ್ದೀನಿ, ಇದು ಅಸದ್ವಿಲಕ್ಷಣ ಅಂತ ಹೇಳಿ ಅಸತ್ತನ್ನು ತಿಳ್ಕೊಳ್ಳದೆ ಹೇಳ್ಬಿಡ್ತೀರಾ? ರಮೇಶನು ಸುರೇಶನಲ್ಲ. ಸುರೇಶನ್ನು ತಿಳ್ಕೊಳ್ಳಿಕ್ಕಾಗದೆ ರಮೇಶನ ಹೇಳಲಿಕ್ಕಾಗಲ್ಲ, ರಮೇಶನ್ನು ತಿಳ್ಕೊಳ್ಳಿಕ್ಕಾಗದೆ ಸುರೇಶನನ್ನು ಹೇಳಲಿಕ್ಕಾಗಲ್ಲ. ಸುರೇಶನ ಬಗ್ಗೆ ಪ್ರಜ್ಞೆಯೇ ಇಲ್ಲದೆ ರಮೇಶನನ್ನ ಗುರುತಿಸ್ಲಿಕ್ಕಾಗಲ್ಲ. ಅಸದ್ವೈಲಕ್ಷಣ್ಯ ಅಸದ್ವಿಲಕ್ಷಣ ಅಂತ ನೀವು ಜಗತ್ತನ್ನ ಡಿಸ್ಕ್ರೈಬ್ ಮಾಡುವಾಗ ಅಸತ್ತನ್ನು ತಿಳಿಯದೇ ಇರ್ಲಿಕ್ಕಾಗಲ್ಲ. ಅಂದ್ರೆ ಅಸತ್ತನ್ನು ತಿಳಿದಿದ್ದೀರಾ ಅಂತ ಅರ್ಥ. ಅಸತ್ತನ್ನು ತಿಳಿಯದೆ ಅಸತ್ತನ್ನು
ನಿರಾಕರಣೆ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ನಮ್ಮದು ಮೊದಲನೇ ದಳ ಬಿದ್ದೋಯ್ತು. ಅಸತ್ತು ತಿಳಿಯೋದಿಲ್ಲ, ಜಗತ್ತು ತಿಳಿತಾ ಇದೆ, ಅದರಿಂದಾಗಿ ಜಗತ್ತು ಅಸತ್ತಲ್ಲ ಅನ್ನೋ ವಾದವೇ ತಪ್ಪಿದೆ ಎಂದರು. ಅದನ್ನು ಅವ್ರು ಕೇಳಿದ್ದು ನೋಡಿ. ಅಸತಃ ಖ್ಯಾತ್ಯಯೋಗಾದಿತಿ ವದತಃ ಅಸತ ಖ್ಯಾತಿರಭುನ್ನವಾ. ಅಸತ್ತು ಜ್ಞಾನ ಗೋಚರವಾಗಲ್ಲ ಎಂದು ಹೇಳುವವನಿಗೆ ಅಸತ್ತಿನ ಪ್ರಜ್ಞೆ ಇದೆಯೋ ಇಲ್ಲವೋ? ಅಸತ್ತಿನ ಪ್ರಜ್ಞೆ ಬರಲಿಲ್ಲ ನನಗೆ, ಆದರೂ ಅಸದ್ವಿಲಕ್ಷಣ ಎಂದೇ ಎಂದರೆ ಅಸದ್ವಿಲಕ್ಷಣ ಅಂತ ಡಿಸ್ಕ್ರೈಬ್ ಮಾಡಲಿಕ್ಕಾಗಲ್ಲ. ಯದಿ ನಾ ಭೂತ್ ನ ತತ್ ಖ್ಯಾತಿ ನಿರಾಕರಣ ಯದ್ಯಭೂತ್ ತಥಾಪಿ. ಇಲ್ಲ, ನಂಗೆ ಗೊತ್ತಿದೆ ಅಸತ್ತು ಅಂದರೆ, ಅದರಿಂದಾಗೆ ನಾನು ನಿರಾಕರಣೆ ಮಾಡ್ತೇನೆ. ಮತ್ತೆ ನಿನ್ನ ವಾದ ಬಿದ್ದೋಯ್ತಲ್ಲ. ಈ ತರಹದ ವಾದ. ಇದೊಂದು ರೀತಿ ಹೇಗಿದೆ ಅಂದರೆ, ಜಾತ್ಯತೀತತೆ ಉಳಿಯಬೇಕು, ಮೀಸಲಾತಿ ಇರಬೇಕು. ಮೀಸಲಾತಿ ಇರಬೇಕು ಅಂದರೆ ಜಾತಿ ಇರಬೇಕಾಗುತ್ತೆ, ಜಾತ್ಯತೀತತೆ ಸಿದ್ಧ ಆಗಲ್ಲ. ಜಾತ್ಯತೀತತೆ ಬರಬೇಕು ಅಂತಂದ್ರೆ ಮೀಸಲಾತಿ ಬಿದ್ದೋಗ್ಬಿಡುತ್ತೆ, ಯಾಕಂದ್ರೆ ಜಾತಿನೇ ಇರಲ್ಲ. ಡೆವಿಲ್ ಅಂಡ್ ಡೀಪ್ ಸಿ ಅಂತ. ಡೆವಿಲ್ ಅಂಡ್ ಡೀಪ್ ಸಿ. ಒಂದೋ ಇಲ್ಲಿ ಡೆವಿಲ್ ಅಂಡ್ ಡೀಪ್ ಸಿ, ಒಂದೋ ಇಲ್ಲಿ ದೆವ್ವಕ್ಕೆ ಪಕ್ಕ ಆಗಬೇಕು, ಒಂದೋ ದೊಡ್ಡ ಸಮುದ್ರದಲ್ಲಿ ಮುಳುಗಬೇಕು. ಎರಡೇ ದಾರಿ ಇದೆ, ಅದು ಬಿಟ್ಟು ಇನ್ನೊಂದಿಲ್ಲ. ಹೀಗಾಗಿ ಅಸದ್ವಿಲಕ್ಷಣ ಜಗತ್ತು ಅಂತ ಹೇಳುವಾಗ ಜಗತ್ತು ಅಸತ್ತಾದಾಗ ಅಸತ್ತು ಅಲ್ಲ ಅಂತ ಗೊತ್ತಾಗಬೇಕು. ಅಲ್ಲದೆ ನಹಿ ಶುಕ್ತೆ ರಜತತ್ವಂ ಸದಸದ್ವಿಲಕ್ಷಣ. ನೀವು ಕೊಡೋ ಉದಾಹರಣೆ ಯಾವುದು ಅದಕ್ಕೆ? ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ, ನೀವು ಕೊಡೋ ಉದಾಹರಣೆ ಅದು. ವಿ ಸಿ silver in shell. After some time, we will come to know that there is only shell, there is no silver. ಇದಲ್ವಾ ಈ ಉದಾಹರಣೆ ನೀವು ಕೊಡೋದು? ಯಥಾಶುಕ್ತಿ ರಜತಂ, ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯ ಹಾಗೆ. ಕಪ್ಪೆ ಚಿಪ್ ಇದೆಯಲ್ಲ, ಅದೇ ಅಲ್ಲಲ್ಲ, ಅದೇ ಬ್ರಹ್ಮನನ್ನ ನೋಡ್ಬಿಟ್ಟು ನೀವು ಜಗತ್ತು ಅಂದ್ಕೋತಾ ಇದ್ದೀರಾ ಅಂತಾರೆ ಅವರು. ಇನ್ನೊಂದು ಹಂತದಲ್ಲಿ ನೀವು ನೋಡ್ತಾ ಇರೋದು, ನೀವು ಅನುಭವಿಸ್ತಾ ಇರೋದು ಬ್ರಹ್ಮನನ್ನ, ತಿಳ್ಕೊಳ್ತಾ ಇರೋದು ಜಗತ್ತನ್ನ ಅಂತ ಆ ತರಹ ಹೇಳ್ತಾರೆ. ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿದುಕೊಂಡ ಹಾಗೆ ಬ್ರಹ್ಮನನ್ನ ನೋಡಿ ಜಗತ್ತು ಅಂತ ಭ್ರಮಿಸ್ತಾ ಇದ್ದೀರ ನೀವು ಅಂತಾರೆ. ಅದೂ ಒಂದು ವಾದ ಉಂಟು. ಯಾವ ವಾದ ಎಲ್ಲಿಗೆ ಸೂಟ್ ಆಗುತ್ತೆ, ಸೆಟ್ ಆಗುತ್ತೆ ಗೊತ್ತಿಲ್ಲ. ಮೈಗೆ ಎಣ್ಣೆ ಹಚ್ಕೊಂಡು ಹಿಡಿದಿದ್ದಾರೆ, ಅವರನ್ನು ಹೆಂಗೂ ಹಿಡಿಲಿಕ್ಕಾಗಲ್ಲ. ನಮಗೆ ಅರ್ಥ ಆಗಬೇಕಷ್ಟೆ ಇದು ಹೀಗೆ ಅಂತ. ಇದು ವಾದಕ್ಕೆ ಅಂತ ಬಂದರೆ ಇದು ಪರಿಷ್ಕಾರ ಮಾಡ್ಕೊಂಡು ಬೇರೆ ಬೇರೆ ಗ್ರಂಥ ಶಾಸ್ತ್ರಗಳಿಗೆ ಹೋಗಿ ಅಲ್ಲಿಯೇ ಮುಗಿದೋಗ್ಬಿಡುತ್ತೆ. ಆಗ್ತಾ ಇರೋದು ಹಾಗೆ. ಮತ್ತು ಈ ಶಾಸ್ತ್ರಗಳೇನಿದೆ, ತರ್ಕಶಾಸ್ತ್ರ, ವ್ಯಾಕರಣ, ಎಲ್ಲದರಲ್ಲಿಯೂ ಅವರು ಬೀಜ ಬಿತ್ತುಬಿಟ್ಟಿದ್ದಾರೆ. ನೋಡಿ, ತರ್ಕಶಾಸ್ತ್ರದಲ್ಲಿ 2 ತರಹದ ಪ್ರತ್ಯಕ್ಷ ಇದೆ ಅಂತಾರೆ. 2 ಟೈಪ್ಸ್ ಆಫ್ ನಾಲೆಜ್, 2 ತರಹದ ಪ್ರಜ್ಞೆ ಇದೆ. ಒಂದು ಪ್ರಜ್ಞೆ ಗುಣವನ್ನು ಗ್ರಹಿಸದೆ ಕೇವಲ ವಸ್ತುವನ್ನು ಗ್ರಹಿಸುತ್ತೆ, ಸಪ್ರಕಾರಕ ಜ್ಞಾನ ಅಂತ ಕರೀತಾರೆ. ಇನ್ನೊಂದು ನಿಷ್ಪ್ರಕಾರಕ ಜ್ಞಾನ. ನಿಷ್ಪ್ರಕಾರಕ ಜ್ಞಾನ ಅಂದ್ರೇನು? ಕೇವಲ ವಸ್ತು ಮಾತ್ರ, ವಸ್ತುವಿನ ಗುಣವನ್ನು ಗ್ರಹಿಸಲ್ಲ. ಸಪ್ರಕಾರಕ ಜ್ಞಾನ ಅಂದರೆ ಗುಣದ ಜೊತೆಗೆ ವಸ್ತುವನ್ನು ಗ್ರಹಿಸುತ್ತೆ ಅಂತ. ತಾರ್ಕಿಕರಲ್ಲಿ ಈ ಕಾನ್ಸೆಪ್ಟ್ ಇರಲಿಲ್ಲ. ಈ ಕಾನ್ಸೆಪ್ಟ್ ಅನ್ನು ತೂರಿಸಿದವರು ವಾಚಸ್ಪತಿ ಮಿಶ್ರರು. ಎಲ್ಲರೂ
ಅವ್ರು ಹೊರಡ್ಲಿಕ್ಕೆ ಶುರು ಮಾಡಿದ್ರು. ಜ್ಞಾನಂ ದ್ವಿವಿಧಂ ಸಪ್ರಕಾರಕಂ ನಿಷ್ಪ್ರಕಾರಕಂಚ. ಚಿಕ್ಕಂದಿನಲ್ಲಿ ಮೊದಲು ಕಲಿಸೋದು ಯಾವುದು? ತರ್ಕ ಸಂಗ್ರಹ. ಅದನ್ನೇ ಅವರು ಹೊಡೆದಿರ್ತಾರೆ. ಆಮೇಲೆ ವೇದಾಂತ ಪರಿಚಯ ಮಾಡಿಸಿದಾಗ ನಾವು ತರ್ಕಶಾಸ್ತ್ರದಲ್ಲಿ ಓದಿದ್ದೀವಿ ನಿಷ್ಪ್ರಕಾರಕ ಜ್ಞಾನ ಸಪ್ರಕಾರಕ ಜ್ಞಾನ ಅಂತ. ಯಾಕೆ? ಬ್ರಹ್ಮನನ್ನ ಗುಣಗಳಿಲ್ಲದೆ ಕೇವಲ ಬ್ರಹ್ಮ ಅಂತ ಗುರುತಿಸುವ ಜ್ಞಾನ ಬರಬಹುದಲ್ಲ ಅಂತ ಬೋಧ ಬಂದ್ಬಿಡತ್ತೆ. ಇದು ಪ್ರಾಬ್ಲಮ್. ಚಿಕ್ಕಂದಿನಲ್ಲಿ ಒಂದು ಫೀಡ್ ಮಾಡಿ ಬಿಟ್ಟುಬಿಟ್ರೆ ಈ ಥರದ್ದು, ದೊಡ್ಡವರಾದಾಗ ಓದುವಾಗ ಇದೇ ತೊಂದರೆ ಆಗತ್ತೆ. ಹೇಗೆ? ಆನೆ, ಮದ್ದಾನೆ ಚಿಕ್ಕಂದಿನಲ್ಲಿ ಕಟ್ಟಿರುವ ಗೂಟಕ್ಕೆ ತಿರುಗಿ 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 ಅದನ್ನು ಎಳಿಲಿಕ್ಕಾಗದೆ ಆನೆ ದೊಡ್ಡದಾಗಿ ಬೆಳೆಯುತ್ತೆ. ಈಗ ಆ ಶಕ್ತಿಗೂ ಈ ಗೂಟಕ್ಕೂ ಸಂಬಂಧವೇ ಇಲ್ಲ. ಆದರೆ ಮದಿಸಿದ ಆನೆ ಮದ ಬಂದ್ಮೇಲೂ ಕೂಡ ಅದೇ ಗೂಟ ಸುತ್ತಾ ಇರುತ್ತೆ. ಯಾಕೆ ಅಂದರೆ ಮದ ಹಿಂಗೆ ಎತ್ತಿದ್ರೆ ಬಂದ್ಬಿಡತ್ತದು. ಅದೇ ರೀತಿ ಇದು ಚಿಕ್ಕಂದಿನಲ್ಲಿ ಕಲ್ತಿದ್ದು. ಜ್ಞಾನಂ ದ್ವಿವಿಧಂ ಸಪ್ರಕಾರಕಂ ನಿಷ್ಪ್ರಕಾರಕಂಚ. ಗುಣವನ್ನು ಗ್ರಹಿಸದೆ ಕೇವಲ ವಸ್ತುವನ್ನು ಗ್ರಹಿಸುವಂಥದ್ದು, ಗುಣವನ್ನು ಗ್ರಹಿಸಿ ವಸ್ತುವನ್ನು ಗ್ರಹಿಸುವಂಥದ್ದು. ಎರಡು ಜ್ಞಾನ ಉಂಟಾ? ಇರೋದೇ ಒಂದು. ನೀವು ವಸ್ತುವನ್ನು ಗಮನಿಸಬೇಕಾದ್ರೆ ಗುಣವನ್ನು ಗಮನಿಸಿಯೇ ಗಮನಿಸ್ತೀರಾ. ಆದರೆ ಅಲ್ಲಿ ಹಾಕಿ ತರ್ಕಶಾಸ್ತ್ರದಲ್ಲಿ ಪ್ರವೇಶ ಮಾಡಿ ಅವರು ಕೊಟ್ಟದ್ದನ್ನು ನಾವು ಚಿಕ್ಕಂದಿನಲ್ಲಿ ಊರು ಹೊಡೆದು, ಇವತ್ತು ಯಾರಿಗೆ ಹೋಗಿ ವಸ್ತು ಎಷ್ಟು ಅಂತಂದರೆ, ಪದಾರ್ಥ ಎಷ್ಟು ಅಂದರೆ ಸ್ವತಂತ್ರ ಮಸ್ವತಂತ್ರಂಚ ಅಂತ ಯಾವನು ಹೇಳ್ತಾನೆ? ನಿದ್ರೆಯಲ್ಲಿ ಎಬ್ಬಿಸ್ಬಿಟ್ಟು ಯಾರು ಕೇಳಿದ್ರು ದ್ರವ್ಯ ಗುಣಕರ್ಮ ಕಾಮ ಇಂಥ ದೊಡ್ಡ ದೊಡ್ಡ ಸ್ವಾಮಿಗಳನ್ನೇ ಕೇಳಿ ನಿದ್ರೆಯಲ್ಲಿ ಒಂದು ಕೋಲಲ್ಲಿ ತಿವಿದು ಎಷ್ಟು ಪದಾರ್ಥ ಅಂತಂದ್ರೆ ದ್ರವ್ಯ ಗುಣಕರ್ಮ ಸಾಮಾನ್ಯ ವಿಚೇತ ಸಮವಾಯ ಭಾವ ಸಪ್ತ ಪದಾರ್ಥ ಅಂತಾರವರು. ಅಪ್ಪಿ ತಪ್ಪಿಯು ಸ್ವತಂತ್ರ ಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಚ್ಛತೆ ಅನ್ನೋದು ಬರಲ್ಲ. ಎಂಥ ದೊಡ್ಡ ದೊಡ್ಡ ವಾದವಾಚಸ್ಪತಿ ವಿದ್ವಾಂಸರಿಗೆ ತಿವಿದ್ರು ಅಷ್ಟೇ ಆಗೋದು. ನಿದ್ರೆಯಲ್ಲಿ ಗಾಢ ಎಲ್ಲ ಮರ್ತಿರ್ಬೇಕು ಅವರು, ಅವಾಗ ಬರಬೇಕು. ಅಂದರೆ ಸಂಸ್ಕಾರ ಎಷ್ಟು ಪ್ರಬಲವಾಗಿರುತ್ತೆ. ಜ್ಞಾನಕ್ಕೆ ಈ ತರಹದ ಶಾಸ್ತ್ರ ಸಂಸ್ಕಾರಗಳು ಅಡ್ಡಿ ಮಾಡಿಬಿಡುತ್ತೆ. ಎಷ್ಟೋ ಬಾರಿ ಅವ್ರು ಹಂಗೇ ಯೋಚನೆ ಮಾಡ್ತಾರೆ. ಅದು ಹಿಂಗದು. ವಿಜ್ಞಾನವನ್ನು ಗಾಢವಾಗಿ ಕಲಿತವರಿಗೆ ವೇದಾಂತದ ಅನೇಕ ಕಾನ್ಸೆಪ್ಟ್ಗಳು ಗೋಚರ ಆಗದೆ ಇರೋದು ಯಾಕೆ? ಇಲ್ಲಿ ಅಷ್ಟು ಗಾಢತೆ ಇರುತ್ತೆ. ಅದರಿಂದಾಗಿ ನಾವು ಒಂದನ್ನು ಯೋಚನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಈ ಹಿನ್ನೆಲೆಯಲ್ಲಿ ನಮಗೆ ತಲೆಯಲ್ಲಿ ಅಡ್ಡಿ ಅಂತ ಇರೋದು, ಬ್ಯಾರಿಕೇಡ್ ಅಂತ ಕರಿತೀರೋ ಅಥವಾ ಬಂಧನ ಅಂತ ಕರಿತೀರೋ, ಏನು ಬೇಕಾದ್ರೆ ಕರೀರಿ, ಇರೋದೇ ಇದು ಸಮಸ್ಯೆ ಆಗೋದು. ಅದರಿಂದಾಗಿ ನಚ ಶುಕ್ತಿಯ ರಜತತ್ವಂ ಸದಸದ್ವಿಲಕ್ಷಣಂ. ಶುಕ್ತಿಯನ್ನು ನೋಡಿ ಬೆಳ್ಳಿ ಅಂತ ಅಂದುಕೊಂಡ್ವಿ. ಶುಕ್ತಿಯ ರಜತ ಅಸತ್ತೋ ಸದಸದ್ವಿಲಕ್ಷಣವು ಅಸತ್. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ ಅಂದರೆ ನಾನ್ ಎಕ್ಸಿಸ್ಟೆಂಟ್ ಅಂದರೆ ಅಸತ್. ಅದರಿಂದಾಗಿ ಇವಳದು ಒಳ್ಳೆ ಮಾತು ಶ್ವೇತಂದು, ನೈದರ್ ಎಕ್ಸಿಸ್ಟೆಂಟ್ ನಾರ್ ನಾನ್ ಎಕ್ಸಿಸ್ಟೆಂಟ್ ಇಸ್ ನಾನ್ ಎಕ್ಸಿಸ್ಟೆಂಟ್ ಅಂತ. ಈ ಹಿನ್ನೆಲೆಯಲ್ಲಿ ನಚ ಶುಕ್ತೇ ರಜತತ್ವ ಸರಸದ್ಯ ಲಕ್ಷಣ. ನೀವು ಯಾವುದನ್ನು ದೃಷ್ಟಾಂತವಾಗಿ ಕೊಡ್ತಾ ಇದ್ದೀರೋ ಅದು ಸರಸದ್ಯ ಲಕ್ಷಣ ಅಂತ ನೀವೇ ಒಪ್ಕೊಂಡಿಲ್ಲ. ನಾನು ಹೇಳ್ಬಹುದು, ಒಬ್ಬನು ಚೆನ್ನಾಗಿ ಬಾಳಬೇಕು, ಪ್ರಾಮಾಣಿಕನಾಗಿರಬೇಕು, ದೇಶದ್ರೋಹಿಯಾಗಿರಬಾರದು. ಹೇಗೆ? ದಾವೂದ್ ಇಬ್ರಾಹಿಂನಂತೆ ಅಂತ ಹೇಳಲಿಕ್ಕಾಗತ್ತಾ? ಆ ತರಹದ ದೃಷ್ಟಾಂತ ನಿಂದ ಒಂದು ವ್ಯತಿರೇಕೇಣ ಅನ್ಬೇಕಷ್ಟೆ.
ಇಲ್ಲ, ಅವ್ರು ಹೇಳ್ತಾ ಇರೋದು ಆಚಾರ್ಯ ಯಾವ ಥರ ಅಂದರೆ, ಇವಾಗ ಶಕ್ತಿಯಲ್ಲಿ ರಜತ ಕಂಡಿತು, ಕಂಡಾಗ ಅದು ಸತ್ ಇದೆ, ನನಗೆ ಕಂಡಾಗ ನನ್ನ ಪರ್ಸೆಪ್ಷನ್ಗೆ ಬಂದಾಗ ಅದು ಸತ್. ಎದುರುಗಡೆ ಹೋಗಿ ನಾನು ನೋಡಿದಾಗ, ಹತ್ತಿರದಿಂದ ನೋಡಿದಾಗ ನನಗೆ ಅದು ಬ್ರಹ್ಮ ಸಾಕ್ಷಾತ್ಕಾರ ಆಯಿತು. ಬ್ರಹ್ಮ ಸಾಕ್ಷಾತ್ಕಾರ ಆದಾಗ ಅಲ್ಲಿ ಬೆಳ್ಳಿ ಇಲ್ಲ ಅಂತ ಗೊತ್ತಾಯ್ತು. ಅವಾಗ ಸತ್ ಅಸತ್, ಅವಾಗ ಅಸತ್ ಇಲ್ಲ ಅಂತ ಗೊತ್ತಾಯ್ತು. ಅವಾಗ ನಮ್ಮ ಏನಿತ್ತು? ಬೆಳ್ಳಿ ರಮೇಶ್ ಅವರ ಅವಾಗ ಸತ್. ನಮ್ಮ ರಮೇಶ್ ಅವರ ಒಂದು ಅಭಿಪ್ರಾಯ ಹೀಗೆ ಯಾಕೆ ಹೇಳಬಾರದು ಅಂತ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಾಗ ಅದು ಸತ್ತು, ಆಮೇಲೆ ಹೋದಾಗ ಅದು ಅಸತ್ತು. ಸದಸತ್ತಾಯ್ತೆ ವಿನಃ ಸದಸದ್ ವಿಲಕ್ಷಣ ಆಗಲಿಲ್ಲ. ನಂಬರ್ 1. ನಂಬರ್ 2, ಮಾಯಾವಾದಿಗಳು ಇದನ್ನು ಒಪ್ಪಲಿಲ್ಲ. ನಾವು ಹೇಳ್ತಾ ಇರೋದು ಮಾಯಾವಾದಿಗಳು ಒಪ್ಪಲಿಲ್ಲ ಅಂತ. ಯಾಕೆ ನೋಡಿ, ಜಗತ್ತಿನಲ್ಲಿ ಯಾರಿಗೂ ಕೂಡ ಅನ್ಯಥಾ ಜ್ಞಾನವೇ ಇಲ್ಲ ಅಂತ ಮೀಮಾಂಸಕರ ವಾದ. ಅಯ್ಯೋ, ಹೇಗ್ರಿ ಅನ್ಯಥಾ ಜ್ಞಾನ ಇಲ್ಲ ಅಂತೀರಾ, ಅಯಥಾರ್ಥ ಜ್ಞಾನ ಇಲ್ಲ ಅಂತೀರಾ, ಹೇಗೆ ಅಂದ್ರೆ ಅವರೊಂದು ಸಂಗತಿ ಹೇಳ್ತಾರೆ. ಒಂದು ಅಯಥಾರ್ಥ ಜ್ಞಾನಕ್ಕೊಂದು ಉದಾಹರಣೆ ಕೊಡಿ. ಶುಕ್ತಿ ರಜತ ಅದನ್ನೇ ಕೊಡಬೇಕಲ್ಲ. ಶುಕ್ತಿ ರಜತ ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ. ಈಗ ಇದಂ ರಜತಂ ಅಂತ ಜ್ಞಾನ, ಆ ಜ್ಞಾನದ ಆಕಾರ ಹೇಗೆ? ಇದಂ ರಜತಂ, ಇದು ಬೆಳ್ಳಿ, ಅದು ಅಯಥಾರ್ಥ ಅಲ್ಲ ಅಂತಾರೆ ಅವರು. ಹೇಗೆ? ಇದು ಅನ್ನೋದು ಯಥಾರ್ಥ. ಇದಂ ರಜತಂ ಅಂತನ್ನುವ ಜ್ಞಾನದಲ್ಲಿ ಇದಂ ಅನ್ನುವ ಅಂಶ ಯಥಾರ್ಥನ? ಇದು ಹೌದಾ? ಇದಂ ಅಂದರೆ ಈಗ ತೋರೋದು. ರಜತಂ ಅದು ನೆನಪು, ಬೆಳ್ಳಿಯ ಅಂಗಡಿಯಲ್ಲಿ ನೋಡಿದ ಬೆಳ್ಳಿಯ ನೆನಪು. ನೀವು ಆ ಎರಡು ಬೇರೆ ಬೇರೆ ಜ್ಞಾನ, ಇದಂ ಅನ್ನೋದೊಂದು ಜ್ಞಾನ, ರಜತಂ ಅನ್ನುವ ನೆನಪು, ಅದೆರಡನ್ನು ಒಂದು ಜ್ಞಾನ ಅನ್ಕೊಂಡ್ರೆ ವಿನಃ ನಿಮಗೆ ಭ್ರಮೆ ಬರಲಿಲ್ಲ. ಜಗತ್ತಿನಲ್ಲಿ ಯಾರಿಗೂ ಭ್ರಮೆನೇ ಇಲ್ಲ ಅಂತಾರೆ ಅವರು. ದೊಡ್ಡ ಪ್ರಭೆ. ಅವಾಗ ಮೀಮಾಂಸಕರನ್ನು ಖಂಡನೆ ಮಾಡುವಾಗ ಮಾಯಾವಾದಿಗಳು ಏನು ಹೇಳ್ತಾರೆ ಅಂದ್ರೆ, ಶುಕ್ತಿ ರಜತವು ಅಸತ್, ಸತ್ತಲ್ಲ ಅಂತಾರೆ. ಅದನ್ನ ಅವರು ಒಪ್ಪಲಿಲ್ಲ. ಇವಾಗ ಅವ್ರ ವಾದ ಅದು ಪಂಚಾಖ್ಯಾತಿವಾದ ಅಂತ, ಅದು ಭ್ರಮೆಯ ಬಗೆಗಿನ ವಾದಗಳು. 5 ತರಹದ ಭ್ರಮೆಯ ಬಗೆಗಿನ ಪ್ರಿನ್ಸಿಪಲ್ಸ್ ಇದೆ. ಅದರಲ್ಲಿ 5ನೇದು ಮಧ್ವರದ್ದು, ಇನ್ನು 4 ಇದೆ. ಅಖ್ಯಾತಿವಾದ, ಆಖ್ಯಾತಿವಾದ, ಖ್ಯಾತಿವಾದ, ಅನ್ಯಥಾಖ್ಯಾತಿ, ಅಭಿನವಾನ್ಯಥಾಖ್ಯಾತಿ. 5 ತರಹದ ಪ್ರಿನ್ಸಿಪಲ್ ಇದೆ. ಆಯ್ತಾ? ಅದರಲ್ಲಿ ಒಂದು ಮೀಮಾಂಸಕರದ್ದು. ಮೀಮಾಂಸಕರನ್ನು ಖಂಡನೆ ಮಾಡುವಾಗ ಮಾಯಾವಾದಿಗಳು ಇಲ್ಲ ಇಲ್ಲ ಅನ್ಯಥಾ ಜ್ಞಾನ ಇದೆ ಅಂತ ಅವರು ಅನ್ಯಥಾ ಜ್ಞಾನವನ್ನು ಒಪ್ಪೋರು. ಯಾಕಂದ್ರೆ ಅವ್ರ ಇಡೀ ಸಿದ್ಧಾಂತ ಅದ್ರ ಮೇಲೇನೆ ಹೊರಟಿರೋದು, ಮಾಯಾ. ಆವಾಗ ಜಗತ್ತಿನ ಜನರಲ್ಲಿ ಅನ್ಯಥಾ ಜ್ಞಾನವೇ ಇಲ್ಲ, ಇರೋದು ಅನ್ಯಥಾ ವ್ಯವಹಾರ ಮಾತ್ರ ಅಂತ ಹೇಳುವ, ಅಯಥಾರ್ಥ ವ್ಯವಹಾರ ಮಾತ್ರ ಇರೋದು ಅಂತ ಹೇಳುವ ಮೀಮಾಂಸಕರನ್ನು ಖಂಡಿಸ್ತಾರೆ. ನೀವು ಮಾಯಾವಾದದ ಗ್ರಂಥಗಳಲ್ಲಿಯೂ ನೋಡಬಹುದು. ಅವಾಗ ಶುಕ್ತಿರಜತಕ್ಕೆ ಸದಸದ್ವೈಲಕ್ಷಣ್ಯವನ್ನು ಅವರು ಒಪ್ಪಿಲ್ಲ, ಅಸತ್ ಮಾತ್ರ. ನಚ ಶುಕ್ತೇ ರಜತತ್ವಂ ಸರಸದ್ವಿಲಕ್ಷಣಂ. ಯಾಕೆಂದ್ರೆ ಅಸದೇವ ರಜತಂ ಪ್ರತ್ಯಭಾತ್ ಇತ್ಯನುಭವಾತ್. ಅಯ್ಯೋ, ನಮಗೆ ಇಲ್ಲದ್ದೇ ತೋರಿದ್ದು ಅಂತಾನೆ ತೋರೋದು, ಬೇರೆ ಅಲ್ಲ. ಇಷ್ಟು ನಾವು ನೋಡೋಣ.
ಮುಂದಿನ ಮಾತುಗಳನ್ನು ಮುಂದೆ ನೋಡೋಣ. ಕೃಷ್ಣ